ತನುವು. ನೋಡಿ, ಎಲ್ಲೇ ನೋಡಿದರೂ ಕೂಡ, ಯಾವ ಕಡೆ ನೋಡಿದರೂ ಕೂಡ ನಿಮಗೊಂದು ದಟ್ಟವಾದ ಕಾಡು ಮಾತ್ರ ಕಾಣಸಿಗುತ್ತೆ. ತುಂಬ ರೇರಾಗಿ ಗಾಡಿಗಳಿದೆ. ಈ ಒಂದು ರೋಡ್ ಬಂದು ಬಿಸ್ಲೆ ಘಾಟಿಂದ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ಸಖತ್ ಕ್ರೇಜಿಯಾಗಿದೆ ಗುರು ಮಾತ್ರ. ನೋಡಿ, ಎಲ್ಲಿ ನೋಡಿ ಒಂಥರ ಹೇರ್ ಪಿನ್ ಬೆಂಡ್ಸು, ಅದ್ರ ಮಧ್ಯೆ ಗಾಡಿ ಓಡಿಸೋದು. ಬಿಸಿಲು ಅಷ್ಟೊಂದಿಲ್ಲ ಅಂದ್ಕೊಳ್ಳಿ, ಫುಲ್ಲು ನೆರಳು ಜಾಸ್ತಿ, ಮರಗಳು ತುಂಬ ಇರೋದ್ರಿಂದ ಸಖತ್ತಾಗಿದೆ. ನೀವು ನನ್ನ ಜೊತೆಗೆ ಈ ಒಂದು ಅದ್ಭುತವಾದಂಥ ಸಮ್ಮರ್ ರೈಡ್ನ ಎಂಜಾಯ್ ಮಾಡಿ. ತುಂಬಿ ಹೋಯಿತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ, ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೆ. ಓ ಓ ರೂಪ ತಾಳಿ ನಿಂತಿದೆ. ವಾವ್, ನೋಡಿ ಸ್ನೇಹಿತರೆ, ಒಂದು ಅದ್ಭುತವಾದಂಥ ವಿಡಿಯೋನ ಕ್ಯಾಪ್ಚರ್ ಮಾಡಬೇಕು ಅಂತ ಕ್ಯಾಮ್ರಾನ ಬಾನೆಟ್ ಮೇಲೆ ಮೌಂಟ್ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಘಾಟಿಂದ ಕೆಳಗಡೆ ಇಳಿದು ಬಂದಿದ್ದೀವಿ. ಇನ್ನು 164 ಕಿಲೋಮೀಟರ್ಗಳಿದೆ ನಮಗೆ ಕವರ್ ಮಾಡೋದಕ್ಕೆ. ಆಲ್ಮೋಸ್ಟ್ 2 ಗಂಟೆ 10 ನಿಮಿಷ ಆಗಿಬಿಡುತ್ತೆ ಹೋಗಿ ರೀಚ್ ಆಗೋದಕ್ಕೆ. ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ 11 ಕಿಲೋಮೀಟ್ರ್ ಇದೆ. ಸೊ ಇವಾಗ ಸ್ವಲ್ಪ ಲೈಟಾಗಿ ಬಿಸಿಲು ಅನ್ನೋ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಬಟ್ ಒಂದು ಮ್ಯಾಗ್ನೆಟಿಕ್ ಮೌಂಟ್ ತೊಗೊಂಡೆ, ಟೆಲಿಸನ್ದು, ಸಕ್ಕದಾಗಿದೆ ಸ್ನೇಹಿತರೆ. ಒಳ್ಳೆ ಗ್ರಿಪ್ ಇದೆ ಅಂದ್ಕೊಳ್ಳಿ. ಅದನ್ನೇ ಮೌಂಟ್ ಮಾಡಿಬಿಟ್ಟು ನಾನು ಮುಂದುಗಡೆಗೆ ಇಟ್ಟಿರೋದು. ಇವಾಗ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಆದರೆ ಸಖತ್ ಗಟ್ಟಿಯಾಗಿದೆ ಮಾತ್ರ ಮೌಂಟು. ಸೂಪರ್. ಆದರೆ ಸ್ಲೋ ಆಗಿ ಹೋಗ್ಬೇಕು. ಫುಲ್ಲು ಸ್ಪೀಡಾಗಿ ಹೋದರೆ ಸುಮ್ಮನೆ ರಿಸ್ಕ್, ಅದೆಲ್ಲ ಏನಕ್ಕೆ ಅಂದ್ಕೊಂಡು ನಾನು ಸ್ಲೋ ಆಗಿ ಹೋಗ್ತಾಯಿದ್ದೀನಿ. ಈ ಒಂದು ಅದ್ಭುತವಾದಂಥ ವಿಡಿಯೋ ಯಾವ ಥರ ಕ್ಯಾಪ್ಚರ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಆ್ಯಂಗಲಲ್ಲೂ ಯಾವ್ಯಾವ ಥರ ವಿಡಿಯೋ ಬೇಕು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಳ್ಳುವ ಒಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಸಮ್ಮರ್ ಡ್ರೈವ್ನ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಸ್ನೇಹಿತರೆ. ಮಿಸ್ ಮಾಡಿದೆ. ವಾವ್, ಬ್ಯೂಟಿ ಮಾತ್ರ ಏನು ಬಿಡು ಇದು ರೋಡು. ಸಖತ್ ಕ್ರೇಜಿಯಾಗಿದೆ ಮಾತ್ರ. ಫುಲ್ಲು ಫಾರೆಸ್ಟು. ನಾನು ಮುಗೀತು ಅಂದ್ಕೊಂಡೆ, ಇನ್ನೂ ಇದೆ ಸ್ನೇಹಿತರೆ ಫಾರೆಸ್ಟು. ಸಕ್ಕದಾಗಿನೇ ಇದೆ. ಮುಂದೆ ಎಲ್ಲ ಹಿಲ್ ಸ್ಟೇಷನ್ ಬೇರೆ ಕಾಣಿಸ್ತಾ ಉಂಟು. ಕ್ರೇಜಿ ಕ್ರೇಜಿ, ಅದ್ಭುತ, ಅತಿ ಅದ್ಭುತ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನದೇ ಕಲ್ಪನೆ ಮಾಯವಾಗಿದೆ ಮನಸ್ಸು, ಹಾಗೆ ಸುಮ್ಮನೆ ಗಾಯವ ಮಾಡಿದೆ ಕನಸು, ಹಾಗೆ ಸುಮ್ಮನೆ ಮೋಹದಲ್ಲಿ ಬೀರುವ ಮಧುರವಾದ ಭಾವನೆ ಈಗ ತಾನೇ ಬಂದಿದೆ. ನೀಡದೇನೆ ಸೂಚನೆ, ಮಾಯವಾಗಿದೆ ಮನಸ್ಸು, ಹಾಗೆ ಸುಮ್ಮನೆ ಗಾಯವ ಮಾಡಿದೆ ಕನಸು, ಹಾಗೆ ಸುಮ್ಮನೆ. ಋತು ಏಳು ಭೂಮಿಯ ಮೇಲೆ, ಪ್ರಣಯನೇ 8ನೇ ಓಲೆ.
ಪ್ರೀತಿತ. ಮೊದಲನೇ ಸಲ ಈ ಒಂದು ರೋಡಲ್ಲಿ ಡ್ರೈವ್ ಮಾಡ್ತಿರೋದಕ್ಕೆ ಏನೋ ಒಂಥರ ಸಖತ್ತಾಗಿರ್ತಕ್ಕಂಥ ಒಂದು ಖುಷಿ ಅಂದ್ಕೊಳ್ಳಿ. ಅಷ್ಟೇ ರಿಸ್ಕಿಯಾಗಿ ಕೂಡ ಇದೆ ರೋಡು. ಎಡ್ಜಸ್ ಎಲ್ಲ ಓಪನ್ ಆಗಿದೆ ಅಂದ್ಕೊಳ್ಳಿ. ಸ್ವಲ್ಪ ಯಾಮಾರಿದ್ರೆ ಮುಗಿತ, ಗಾಡಿ ಕೆಳಗಡೆಗೆ ಇಳಿದ್ಬಿಡುತ್ತೆ. ರೋಡು ಕೂಡ ತುಂಬ ಚಿಕ್ಕದು ಅಂದರೆ ಚಿಕ್ಕದಿದೆ ಅಂದ್ಕೊಳ್ಳಿ. ಪಂಚಮ ವೇದ ನಿಜ ನಿಜ ಪ್ರೇಮ, ನಾನು ನಿನ್ನಲಿ ಮೆಚ್ಚಿದ ಅಂಶವೇ ಪ್ರೀತಿ. ನೀನು ನನ್ನನು ಒಪ್ಪದೆ ಹೋದರೆ ಏನೋ ಭೀತಿ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀನಿನ್ನು ನನಗೆ ಇಂಥ ರೋಡಲ್ಲಿ ಬಸ್ ಬೇರೆ ನನಗೆ ಥರ ಥರ ಹೊಸ ಥರ ಒಲವಿನ ಅವಸರ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಒಂದು ಕಿರಿದಾದ ರಸ್ತೆಯಲ್ಲಿ ಬಸ್ ಕೂಡ ಬಂತು ಅಂದ್ಕೊಳ್ಳಿ. ಗಾಡಿ ಒಂದೇ ಹೋಗೋಕ್ಕೆ ಜಾಗ ಇರೋದು, ಅಂಥದ್ರಲ್ಲಿ ಬಸ್ ಬಂದ್ಬಿಟ್ರೆ ಅಂದರೆ ಮುಗೀತು ಅಂದ್ಕೊಳ್ಳಿ ಕತೆ. ಅಲ್ಲಿಗೆ ಯಾರೂ ಹೋಗೋಕ್ಕಾಗಲ್ಲ, ಕಡೆಗೆ ಅವರು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ಕಷ್ಟಪಟ್ಬಿಟ್ಟು ಎತ್ತಬೇಕು. ಕೆಳಗಡೆ ಇಳಿಸೋಕ್ಕೆ ಭಯ ಏನಂದರೆ ತುಂಬ ಎಡ್ಜಸ್ ಇದೆ. ಅಲ್ಲಿ ಮರದ ಎಲೆಗಳೆಲ್ಲ ಬಿದ್ದು ಮುಚ್ಕೊಂಡೋಗಿದೆ. ಚೆಕ್ ಮಾಡಿಬಿಟ್ಟೆ ಇಳಿಸ್ಬೇಕು. ಹಾಗೆ ಏನಾದರೂ ಇಳಿಸ್ಬಿಟ್ರೆ ನಾವು ಲಾಕ್ ಆಗೋ ಸಿಚುವೇಶನ್ ಇರುತ್ತೆ. ಸೊ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಇವಾಗ ಒಂದು ಬಿಸಿಲಿನ ಧಗೆ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ, ಹಾಗೆ ಮುಂದೆ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ.